ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ, ನಿಮ್ಮೆಲ್ಲರಿಗೂ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೇಕರಿಯಲ್ಲಿ ಮಾಡುವಂತಹ ಬೂಂದಿ ಖಾರನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬೇಕರಿಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಆಗುತ್ತೆ. ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ, ನೀವು ಒಂದ್ಸಾರಿ ಮಾಡ್ಕೊಳ್ಳಿ. ಮೊದಲಿಗೆ ಬೂಂದಿ ಖಾರಕ್ಕೆ ನಾವು ಕಡಲೆ ಹಿಟ್ಟನ್ನ ಕಳಿಸ್ಕೋಬೇಕಾಗುತ್ತೆ. ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇವಾಗ ನಾನೊಂದು ಬೌಲ್ ತೊಗೊಂಡು 1 ಕಪ್ಪು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ನೋಡಿ, 1 ಕಪ್ ತೊಗೊಂಡು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು ತೊಗೊತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನೆಕ್ಸ್ಟು ಸೇರಿಸ್ಬೇಕಾಗುತ್ತೆ ಬೂಂದಿ ಖಾರ ರೆಡಿ ಆದಮೇಲೆ. ಇವಾಗ ಉಪ್ಪಿನ ನಂತರ ನಾನು ಇಲ್ಲಿ ಒಂದು 3/4 ಸ್ಪೂನು ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ. ಅದನ್ನು ಸಹ ನಂತರ ಸೇರಿಸ್ಕೋಬೇಕಾಗುತ್ತೆ. ಅದರಿಂದ ಒಂದು 3/4 ಸ್ಪೂನು ಅಚ್ಚ ಪುಡಿ ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಳಿಸ್ಕೋಬೇಕಾಗುತ್ತೆ. ನೋಡಿ, ಅಚ್ಚ ಪುಡಿ, ಉಪ್ಪು, ಅಕ್ಕಿ ಹಸಿಟ್ಟು ಮತ್ತು ಕಡಲೆ ಹಿಟ್ಟು ಮೂರನ್ನು ಸೇರಿಸಿ ನೀಟಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿರಬಾರ್ದು. ಆ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಕಳಿಸ್ಕೋಬೇಕಾಗುತ್ತೆ. ನೋಡಿ, ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ಕಳಿಸ್ಕೊಳ್ಳಿ. ಒಂದೇ ಸಾರಿ ಹಾಕಿ ಕಳಿಸ್ಕೋಬೇಡಿ, ಅದರಿಂದ ನಿಮಗೆ ಸರಿಯಾದ ರೀತಿ ಕಳ್ಸೋಕ್ಕೆ ಬರೋದಿಲ್ಲ. ಅದರಿಂದ ಇಲ್ಲ ನೀರಾಗೋಗುತ್ತೆ, ಇಲ್ಲ ಗಟ್ಟಿಯಾಗೋಗುತ್ತೆ. ನೋಡಿ, ಇದು ರೆಡಿಯಾಗಿದೆ. ಈ ರೀತಿ ಇರಲಿ, ಇಷ್ಟು ತೆಳುವಾಗಿರಲಿ, ಇಷ್ಟು ತೆಳುವಾಗಿ ಕಳಿಸ್ಕೋಬೇಕಾಗುತ್ತೆ. ಬೂಂದಿ ಖಾರಕ್ಕೆ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಲಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿ. ನೋಡಿ, ಈ ರೀತಿ ಜಾಲ್ರಿ ತಗೊಳ್ಳಿ. ಇಲ್ಲಾಂದರೆ ಬೂಂದಿ ಖಾರಕ್ಕೆ ಅಂತಲೇ ಜಾಲ್ರಿ ಬರುತ್ತೆ, ಅದನ್ನು ತೊಗೊಳ್ಳಿ. ನಮ್ಮನೇಲಿ ಅದಿಲ್ಲ, ಅದರಿಂದ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಇವಾಗ ಸೌಟಿಂದ ಕಳಿಸಿರೋ ಅಂಥ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಡು ಮೆದುವಾಗಿ ಈ ರೀತಿ ಉಚ್ಕೊಳ್ಳಿ. ಈ ರೀತಿ ತಿಕ್ಕೋದ್ರಿಂದ ಬೂಂದಿ ಖಾರ ಪರ್ಫೆಕ್ಟಾಗಿ ಬರುತ್ತೆ. ರೌಂಡಾಗಿ ನಿಧಾನವಾಗಿ ಈ ರೀತಿ ಬಿಟ್ಕೊಳ್ಳಿ. ಈಗ ಮಾಡಬೇಕಾದ್ರೆ ಇದು ಹೈ ಫ್ಲೇಮಲ್ಲೇ ಇರಬೇಕು. ಲೋ ಫ್ಲೇಮಲ್ಲಿದ್ದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ್ಮೇಲೆ ಈ ರೀತಿ ನಿಧಾನವಾಗಿ ಜಾರಡಿಗೆ ಹಾಕ್ಕೊಂಡು ಒಂದು ಚಿಕ್ಕ ಸೌಟ್ ತೊಗೊಂಡು ಈ ರೀತಿ ಉಚ್ಕೊಂಡು ಮಾಡೋದ್ರಿಂದ ಬೂಂದಿ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ರೌಂಡಿಗೆ ಬಂದಿದೆ. ಈ ರೀತಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ. ಹೈ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಮಾಡಬೇಡಿ. ಈಗ ಇನ್ನೊಂದು ಜರಡಿ ತೊಗೊಂಡು ಬೂಂದಿ ಖಾರನ್ನೆಲ್ಲ ನೀಟಾಗಿ ರೌಂಡಾಗಿ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ಗೆ ಇದು ಮಾಡ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಗರಿಗರಿಯಾಗಿ ಫ್ರೈ ಆಗಬೇಕಲ್ಲ, ಆದ್ದರಿಂದ. ನೋಡಿ, ಆಗಿದೆ. ಇವಾಗ ಬೂಂದಿ ಖಾರ ಎತ್ಕೊಳ್ಳಿ. ಹೀಗೆ ಎಲ್ಲನೂ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳಿ ಎಲ್ಲ ಬೂಂದಿ ಖಾರನೂ. ಇವಾಗ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಬೇಕಾದಂಥ ಮತ್ತಷ್ಟು ಸಾಮಗ್ರಿಗಳನ್ನ ಹುರ್ಕೋಬೇಕಾಗುತ್ತೆ. ಅದರಿಂದ ಇದು ಬೂಂದಿ ಖಾರನೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ನಾನು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೇನೆ. ನಾನು ಇಲ್ಲಿ ಬಿಸಿ ಎಣ್ಣೆ ಆಗಲಿ ಸೋಡಾ ಆಗಲಿ ಬಳಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಗರಿಗರಿಯಾಗಿರುತ್ತೆ ಬೂಂದಿ ಖಾರ. ಇವಾಗ ನೋಡಿ, ಇದು ಇರುತ್ತಲ್ಲ, ಇದನ್ನೆಲ್ಲ ಎತ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಸಾರಿ ಬೂಂದಿ ಖಾರ ಹಾಕಬೇಕಾದ್ರೆ ಅದು ಸೀದೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸೋಸೋದ್ರಲ್ಲಿ ಈ ಎಲ್ಲ ವೇಸ್ಟೇಜ್ ಬೂಂದಿ ಖಾರನ ಎತ್ಕೋತಾ ಇದ್ದೀನಿ. ಇವಾಗ ಮತ್ತಷ್ಟು ಸಾಮಗ್ರಿಗಳನ್ನ ಹುರ್ಕೊಳ್ಳೋಣ. ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಒಂದು 20 ಗೋಡಂಬಿ ಇದೆ. ಗೋಡಂಬಿನ ತೊಗೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿನೂ ಆಯಿತು. ಇವಾಗ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಅದನ್ನು ಬೂಂದಿ ಖಾರಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ಯಾವ ರೀತಿ ನಾನು ಕಡಲೆ ಬೀಜನೂ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ. ಕಡಲೆ ಬೀಜನೂ ಆಯಿತು. ಕಡಲೆ ಬೀಜನೂ ಫ್ರೈ ಆದ ನಂತರ ಸ್ವಲ್ಪ ಕಡಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ.
ನೋಡಿ ಒಂದು ಅರ್ಧ ಕಪ್ಪು ಕಡಲೆನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಫ್ರೈ ಮಾಡಿಕೊಂಡು ಅದನ್ನು ಬೂಂದಿ ಕರಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಕೊಬ್ಬರಿನೂ ಸಹ ಪೀಸ್ ಮಾಡಿಕೊಂಡು ಸೇರಿಸ್ಕೋಬೋದು. ಬಟ್ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಅದರಿಂದ ಅದನ್ನು ಸೇರಿಸ್ಕೊತಾ ಇರಲಿಲ್ಲ. ಬರೀ ಇಷ್ಟು ಸಾಮಗ್ರಿಗಳು ಮಾತ್ರ ನಾನು ಸೇರಿಸ್ಕೊತಾ ಇದ್ದೇನೆ. ಕಡಲೆ ಆದ ನಂತರ ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಿಧಾನವಾಗಿ ಎಲ್ಲ ಸಾಮಗ್ರಿಗಳನ್ನೂ ಹುರ್ಕೊಳ್ಳಿ. ನೋಡಿ ಅವಲಕ್ಕಿನೂ ಹುರಿದಾಗಿದೆ. ಅವಲಕ್ಕಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅವಲಕ್ಕಿ ಹಾಕಿದ ನಂತರ ಒಂದು 2ರಿಂದ 3 ಎಸಳು ಕರಿಬೇವು ತೊಗೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ನೋಡಿ ಕರಿಬೇವನ್ನು 1-2 ಸರಿ ಹಿಂಗಂದ್ರೆ ಸಾಕು, ಅದು ಬೇಗ ಫ್ರೈ ಆಗೋಗುತ್ತೆ. ಇವಾಗ ಕರಿಬೇವು ಫ್ರೈ ಆಗಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3ರಿಂದ 4 ತೊಗೊಂಡಿದ್ದೀನಿ. ಯಾಕಂದರೆ ಇದು ಮೊಸರನ್ನ ಜೊತೆ ತಿನ್ನಬೇಕಾದ್ರೆ ಕಳಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಅದರಿಂದನೂ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಆಯಿತು, ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಮುರ್ಕೊಂಡು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲ ಸಾಮಗ್ರಿಗಳು ರೆಡಿಯಾಗಿದೆ. ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಒಂದು ಬಾಣಲಿ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರಿದಿರೋಂಥ ಎಲ್ಲ ಸಾಮಗ್ರಿಗಳನ್ನೂ ಆ ಬಾಣಲಿಗೆ ಹಾಕ್ಕೊಂಡು, ಆ ಬಾಣಲಿಗೆ ನಾನು ಹೇಳಿದ್ನಲ್ಲ ಆವಾಗಲೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಇದಕ್ಕೆ ಸೇರಿಸ್ಬೇಕಾಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ನಾನು ದೊಡ್ಡ ಬಾಣಲಿ ತೊಗೊಂಡು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪಿನ ಜೊತೆಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೇನೆ. ನೋಡಿ ಇನ್ನೊಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೇನೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಚಮಚ ಅರಿಶಿಣದ ಪುಡಿ ಸಾಕು, ಅದನ್ನು ಸಹ ಇಲ್ಲಿಗೆ ನಾನು ಸೇರಿಸ್ಕೊತಾ ಇದ್ದೇನೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲನೂ ಸೇರಿಸ್ಕೋಬೋದು. ಬಟ್ ನಾನು ಇಲ್ಲಿ ಅದು ಯಾವುದನ್ನು ಸೇರಿಸ್ಕೊತಾ ಇಲ್ಲ. ಸೇರಿಸೋ ಅಂಥವ್ರು ಚಾಟ್ ಮಸಾಲನೂ ಸಹ ಸೇರಿಸ್ತಾರೆ. ಇಷ್ಟು ಮಾತ್ರ ನಾನು ಹಾಕಿರೋದು. ಖಾರದ ಪುಡಿ, ಉಪ್ಪು, ಅರಿಶಿಣ ಪುಡಿ ಈ 3ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊಂಡು ವಾರಾನ್ಗಟ್ಟಲೆ ನಾವು ಯೂಸ್ ಮಾಡ್ಕೋಬೋದು. ಮೊಸರನ್ನ ಮಾಡಿದ್ರೆ ಮೊಸರನ್ನದ ಜೊತೆಗೆ ಮತ್ತು ಬಿಸಿಬೇಳೆ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು ಬಿಸಿಬೇಳೆ ಬಾತಿಗೆ. ನೋಡಿ ರೆಡಿಯಾಗಿದೆ. ಹೇಗೆ ಕಾಣ್ತಾ ಇದೆ ನೋಡಿ, ನಿಮಗೆ ಬೇಕ್ರಿ ಶೈಲಿಯಲ್ಲೇ ಅಲ್ವಾ? ಈ ರೀತಿ ನೀವು ಸಿಂಪಲ್ಲಾಗಿ ಮನೇಲಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಲಿ ಸೋಡಾ ಎಲ್ಲ ಯೂಸ್ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ ರೆಡಿಯಾಗಿದೆ, ಖಾರ ಬೂಂದಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.